Hi guys, welcome to my kitchen 3878. ನಾವೀಗ ಪೋರ್ಕ್ ಮೀಟ್ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ 1 kg ಪೋರ್ಕಿಗೆ ಮಸಾಲೆ ಈ ಟೇಬಲ್ ಸ್ಪೂನಲ್ಲಿ 1.5 ಟೇಬಲ್ ಸ್ಪೂನ್, ಈ ಸ್ಪೂನಲ್ಲಿ 1.5 ಟೇಬಲ್ ಮಸಾಲೆ ಮನೆಯಲ್ಲೇ ಮಾಡಿದ್ದು. ಅದಕ್ಕೆ ರುಬ್ಲಿಕ್ಕೆ ಹಾಕುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜಿನದು ನೀರುಳ್ಳಿ, ಇಷ್ಟು ರುಬ್ಲಿಕ್ಕೆ ಹಾಕಲಿಕ್ಕೆ. ಮತ್ತು ಕಟ್ ಮಾಡಿ ಹಾಕುವಾಗ 4 ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮುಚ್ಚಳ ವಿನೆಗರ್, 1 ತುಂಡು ಶುಂಠಿ, 1 ತುಂಡು ಇದು ಸ್ವಲ್ಪ ಗರಂ ಮಸಾಲೆ ಕೆತ್ತೆ ಮತ್ತು ಹೂಗಳು, ಇವುಗಳನ್ನೆಲ್ಲ ಕಟ್ ಮಾಡಿ ತರುವ ಈಗ ನೋಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಗೈಸ್, ಈಗ ಒಂದು ಪಾತ್ರೆಗೆ ಮಾಂಸ ಎಲ್ಲ ಹಾಕಿ ಮಸಾಲೆ ರುಬ್ಬಿದ್ದು ಹಾಕಿ ಅದಕ್ಕೆ ಉಪ್ಪು ಮತ್ತು ವಿನೆಗರ್ ಹಾಕಿದ್ದೇನೆ. ಮತ್ತು ನಿಮ್ಮ ಹತ್ರ ಹೇಳಲಿಕ್ಕೆ ಮರ್ತೋದೆ, ಅದು ಮಾಂಸದ ಎಲೆ 1 ಹಾಕಿದ್ದೇನೆ. ಈಗ ಕಟ್ ಮಾಡಿ ಇಟ್ಟ ಓನಿಯನ್, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಗರಂ ಮಸಾಲೆ ಮತ್ತು ಶುಂಠಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸಿನ ಮೇಲೆ ಈಗ ಇಡುವ ಬೇಯಿಸಲಿಕ್ಕೆ. ಈಗ ಬೆಂದಿದೆಯಾ ನೋಡುವ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡುವ. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ, ಬೆಂದದ್ದು ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಈಗ ಬೆಂದು ಬಂದಿದೆ. ಈಗ ನೋಡಿ ಗೈಸ್, ಹೇಗೆ ಬೆಂದು ಬಂದಿದೆ ನೋಡಿ, ಕೆಂಪಗಾಗಿ ಬೆಂದು ಬಂದಿದೆ ನೋಡಿ ಗೈಸ್. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡುವ. ನೋಡಿ ಗೈಸ್, ನೋಡಿ ಹೇಗೆ ಕಾಣ್ತಾ ಇದ್ದಲ್ಲ. ಈಗ 1 ಮಿನಿಟ್ ಇಟ್ಟು ಆಫ್ ಮಾಡುವ. ಈಗ ರೆಡಿಯಾಗಿದೆ ನೋಡಿ ಹೇಗೆ ಕಾಣ್ತಾ ಇದೆ. ಇದನ್ನು ಅನ್ನದ ಜೊತೆ, ಇಡ್ಲಿಯ ಜೊತೆ, ಇಲ್ಲದಿದ್ದರೆ ಬ್ರೆಡ್ಡಿನ ಜೊತೆ ಸರ್ವ್ ಮಾಡ್ಬೋದು. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ, ಪೋರ್ಕ್ ಮೀಟ್ ಹೇಗೆ ಕಾಣ್ತಾ ಇದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.